ಆಸ್ಪತ್ರೆ ಅಂತ ನೀವು ಹೋಗಿದ್ದೀರಲ್ಲ, ಏನಿದು ನಿಮ್ಮ ಅರ್ಥ ಏನು? ಮೈಲ್ನಳ್ಳಿ ಒಳ್ಳೆ ಊರಲ್ವಾ? ಮೈಲ್ನಳ್ಳಿ ನಮಗೂ ಮೈಲ್ನಳ್ಳಿಗೆ ಎಷ್ಟು ದೂರ ಆಗುತ್ತೆ ಸ್ವಾಮಿ? 100 ಬೆಡೆಡ್ ಹಾಸ್ಪಿಟಲ್ ಮಾಡಿದವನು ನಾವು ಇದನ್ನು ಬರೀ ವುಮೆನ್ಸ್ ಹಾಸ್ಪಿಟಲ್ ಮಾಡಿಬಿಟ್ರು, ಅಲ್ಲಿ ಜನರಲ್ ಹಾಸ್ಪಿಟಲ್ ಮಾಡೋಣ ಅಂತ ಯೋಚನೆ ಇದೆ. ಈಗ ಋಷಭಾವತಿದು ಇಷ್ಟೇ ಹೇಳೋದು, ನಾವು ಯಾವುದೇ ಕಾರಣಕ್ಕೂ ಕೂಡ ನನ್ನ ಒಂದು ಯೋಜನೆ ಏನು ಅಂತಂದರೆ, ಇಲ್ಲಿರ್ತಕ್ಕಂಥ ನಮ್ಮ ಈ ಕೃಷ್ಣಣ್ಣವರು, ವಿನೋದರಾಜಣ್ಣವರು, ನಮ್ಮ ಅಂದಾಣನವರು, ಎಲ್ಲ ಹಿರಿಯರು, ನಮ್ಮ ಅಧ್ಯಕ್ಷರು, ನಮ್ಮ ಕಾಂತಣ್ಣವರು, ನಾವೆಲ್ಲರೂ ಕೂಡ ಸೇರಿ ಇವತ್ತು ಮತ್ತೊಮ್ಮೆ ಎಚ್ಚರಿಕೆ ಗಂಟೆನ ಹೊಡಿತಾ ಇದ್ದೀವಿ. ನೀವು ಮತ್ತೆ ಇದನ್ನು ಮುಂದುವರಿಸಿದ್ರೆ ನಾವು ಕಾನೂನು ರೀತಿ ಹೋಗ್ತೀವೋ ಅಥವಾ ಹೋರಾಟ ಮಾಡ್ತೀವೋ, ಇದು ಈ ಒಂದು ಹೋರಾಟವನ್ನು ಯಾವುದೇ ಕಾರಣಕ್ಕೂ ನಾವು ನಿಲ್ಲಿಸೋದಿಲ್ಲ, ಮುಂದುವರಿಸ್ತೀವಿ. ನೀವು ಹೋಗ್ತೀರಾ ಸರ್, ಸ್ಪಾಟ್ಗೆ ಹೋಗ್ತೀರಾ ಕಾಮಗಾರಿ ಜಾಗದಲ್ಲಿ? ಈಗ ಮೀಡಿಯಾಗೆ ಸ್ಟೇಟ್ಮೆಂಟೇ ನೋಡ್ತಾ ಇದ್ದೀವಿ ನಾವು. ನೀವೇನೋ ಅಲ್ಲಿ ಹೋಗಿ ವಿರೋಧಿಸಿರೋಂಥದ್ದು, ಪ್ರತಿಭಟನೆ ಮಾಡಿರೋಂಥದ್ದು, ಅಥವಾ ಮುಂದಕ್ಕೆ ಹೋಗಿರೋಂಥದ್ದು? ನಾನು ಹೋಗಬೇಕು ಅಂತ ಏನು ಬೇಕಾಗಿಲ್ಲ. ಆವಾವ ಕೆರೆಯಲ್ಲಿ ಇದ್ದಾರಲ್ಲ ಆ ಜನನೇ ಮಾಡ್ತಾ ಇದ್ದಾರೆ. ಅವರೇನಾದರೂ ಕರೆದ್ರೆ ಅಥವಾ ನನಗೆ ಗೊತ್ತಾದರೆ 100% ನಾನು ಹೋಗೇ ಹೋಗ್ತೀನಿ. ನಮ್ಮ ಎಲ್ಲ ಹೋರಾಟ ಸಮಿತಿಯವರೆಲ್ಲ ನಾವು ಹೋಗೇ ಹೋಗ್ತೀವಿ. ಎಷ್ಟು ಜನಕ್ಕೆ ಮಾಡ್ತಾರ್ರಿ? ಎಷ್ಟು ಜನಕ್ಕೆ ಮಾಡ್ತೀವಿ? ಕಾನೂನು ಹೋರಾಟ ಮಾಡ್ತೀವಿ ನಾವು. ಕಾನೂನು ಹೋರಾಟ ಮಾಡಿಬಿಟ್ಟು ಅದನ್ನು ಯಾವುದೇ ಕಾರಣಕ್ಕೂ ರೈತರಿಗೆ ಒಂದು ಧೈರ್ಯವನ್ನು ತುಂಬತಕ್ಕಂಥ ಒಂದು ಕೆಲಸವನ್ನು ನಾವು ಮಾಡ್ತೀವಿ. ಶಾಸಕರು ಹೇಳ್ತಾರೆ 10 ವರ್ಷ ಶಾಸಕರು, ನಿಮ್ಮ ಹಳೆ ಶಾಸಕರು ಏನು ಮಾಡಿಲ್ಲ, ನಾನು 0ಇಂದ ಇವಾಗ ಪ್ರಾರಂಭ ಮಾಡಿದ್ದೀನಿ ಅಭಿವೃದ್ಧಿ ಮಾಡೋದಕ್ಕೆ ಅಂತ. ಇದಕ್ಕೇನು ಹೇಳ್ತೀರಾ? ರಸ್ತೆ ಒಂದು ಬಿಟ್ಟರೆ ಇನ್ನೇನು ಮಾಡಿದಾರಂತೆ ಅವರು? ನಾನು ತಂದಿರತಕ್ಕಂಥ, ನೀವು ಹೇಳಿದ್ದು ಋಷಭಾವತಿ ಮಾತಾಡಿದ್ರೆ ಅಷ್ಟೇ ಮಾತಾಡಿ, ಅದೆಲ್ಲ ಓದ್ಬೇಡ. ಋಷಭಾವತಿ ಮಾತಾಡಿ. ಈಗ ನಮ್ಮ ಇವ್ರನ್ನ ಶ್ರೀನಿವಾಸ ಮೂರ್ತಿ ಅವರಿಗೆ ಹೋರಾಟ ಮಾಡ್ತೀವಿ ಕಾನೂನು ರೀತಿಯಲ್ಲಿ. ಅವರೇ ಹೇಳ್ಕೊಂಡು ಕೊಟ್ಟಿದ್ದಾರಲ್ಲ ಇವಾಗ, ನೀವು ಕೋರ್ಟ್ ಮೊರೆ ಹೋಗಿ ಅಂತ. ಅದೇ ರೀತಿ ಆ ಕೋರ್ಟ್ ಕೂಡ ಮೊರೆ ಹೋಗ್ತೀವಿ. ಜನರು ಪೊಲೀಸ್ ಸ್ಟೇಷನ್ ಹೋದ್ರೆ ಬಿಡಿಸ್ಕೊಂಡ್ ಬರ್ತೀರಾ? 100% ಬೀದಿಗೆ ಬಂದ ಮೇಲೆ ಹೋರಾಟನೇ ಮಾಡೇ ಮಾಡ್ತೀವಿ. 3 ಜನಕ್ಕೆ 1000 ಜನ ಬರಲಿ, 3000 ಜನ ಬರಲಿ ಸರ್, ಹೋರಾಟ ಆದ್ಮೇಲೆ ಸರ್ ಇವಾಗ ನೋಡಿ, ಒಂದು ಮಾತು ಹೇಳ್ತೀನಿ. ಮೊನ್ನೆ ಗಣೇಶನ ಗುಡಿ ಹತ್ರ ನಾವು ಒಂದು ಪೂಜೆಯನ್ನು ಇಟ್ಕೊಂಡಿದ್ವಿ. ಗಣೇಶನ ಗುಡಿನಲ್ಲಿ ಒಂದು ಪೂಜೆ ಮಾಡ್ಕೊಂಡು ಹೋರಾಟ ಪ್ರಾರಂಭ ಮಾಡೋಣ ಅಂತ ನಾವು ಮೇನ್ ಲೀಡರ್ಸ್ ಒಂದು 20 ಜನ ಪೂಜೆ ಮಾಡಿ ಹೋರಾಟ ಪ್ರಾರಂಭ ಮಾಡೋಣ ಅಂತ ಹೋದೆ. 300 ಜನ ಪೊಲೀಸ್ನವ್ರನ್ನ ಕಳಿಸೋರಲ್ಲಿ ತಾವು ನೋಡಿರ್ಬೋದು ಮಾಧ್ಯಮ ಮಿತ್ರರು. ಭಯ ಅನ್ನೋದು ಶ್ರೀನಿವಾಸ ಮೂರ್ತಿಗೆ ಯಾವತ್ತೂ ಗೊತ್ತಿಲ್ಲ ರೀ. ಭಯ ಅನ್ನೋದು ಅವನಿಗಿರ್ಬೇಕಷ್ಟೇ, ನನಗೆ ಯಾವತ್ತೂ ಭಯ ಇಲ್ಲ, ನಾನು ಭಯ ಪಡೋದು ಇಲ್ಲ. ಹೌದು, ನಾವು 3 ಜನ ಇದ್ದು 300 ಜನ ಬಂದ್ರಲ್ಲ, ನಾವು 3 ಜನ ಬಂದು 3000 ಜನ 30,000 ಜನ ಸಂಘಟನೆ ಮಾಡೋಕ್ಕೆ ನಿಮ್ಮನ್ನೆಲ್ಲ ಕರೆದಿರೋದು. ನೀವೆಲ್ಲ ಕೋಆಪ್ರೇಟ್ ಮಾಡ್ತೀವಿ ಅಂತ ಕೂತಿದ್ದೀವಿ. ಮಾಡಿ 300 ಜನ 3,000 ಜನ 30,000 ಜನ ಆಗೋಣ. ಆ ದಿವಸ ಬರುತ್ತೆ, ಏಕದಮ್ ಒಂದೇ ದಿವಸ ಅದು ಬರಲ್ಲ. ಮತ್ತು ಅರಣ್ಯ ಇಲಾಖೆ ವಿರುದ್ಧ ನಾವು ಹೋರಾಟ ಮಾಡಿದ್ವಿ. ಪ್ರಾರಂಭದಲ್ಲಿ ಒಬ್ಬರು ಪಾಪ ರೈತರು ಹಿನ್ನಡೆ ಹಾಕೊಂಡ್ಬಿಟ್ರು. ಅದಕ್ಕೆ ಸರ್ ನೀವು ಏನು ಮಾಡಿದ್ರಿ ಅವತ್ತು ನಾವು ತೋರಿಸಿದ್ದೀವಿ. ಇವತ್ತು ನೀವು ಬೀದಿ ಬಂದರೆ ನೀವು ಏನು ಮಾಡ್ತೀರಾ ನಾವು ತೋರಿಸ್ತೀವಿ. ಅಲ್ಲ, ನಿಮಗೆ ಏನು ಮಾಡ್ತೀವಿ ನಾವು ತೋರಿಸ್ತೀವಿ ಅನ್ನೋದ್ರಿಗಿಂತ ನಾವು ಇದರಲ್ಲಿ ಗೆಲ್ಲಬೇಕು ಅನ್ನುವಂಥ ಭಾವನೆ ಗೆಲ್ಲಬೇಕು ಅನ್ನುವಂಥದ್ದು ಸಿದ್ಧತೆ ಮಾಡ್ಕೊಳ್ತಾ ಇದ್ದೀವಿ. ಅದಕ್ಕೊಂದು ದಿನ ಬರುತ್ತೆ, ಅದುವರೆಗೂ ಸ್ವಲ್ಪ ತಾವೆಲ್ಲ ಸಹಕಾರ ಕೊಡ್ರಿ ಅಂತ. ಈಗ